ಬರೋದೇ ಒಂದೇ ಮೆಷರ್ಮೆಂಟ್. ಅದೇನ್ ಮೊಳಕಾಲು ಅಂಗಾಲು ಅಂತ ಎರಡು ಹೇಳ್ತೀರಾ? ಎರಡಲ್ಲೋ ನಾನು ಯಾಕೆ ಹೇಳ್ತಾನ ಅದನ್ನ ಕೇಳಕ್ ನಿಯಮ. ಅಮ್ಮ ಮಾತಾಡೋದು ತಿರುಗಿ ಬೀಳ್ತಾಳೆ. ಗೊತ್ತಿದ್ದು ಮತ್ತೆ ಕೇಳ್ತಿಯಲ್ಲ. ಸಾರಿ ಕಣಕ್ಕ, ತಿರುಗಿ ನೋಡ್ದೆ ಹೋಗ್ತೀರಾ? ನಾನ್ ತಿರುಗಿ ನೋಡಿದ್ರು ನಿಮಗ್ ಕಾಣಿಸಲ್ಲ ಬಿಡಿ. ಹೋಗ್ತಿಲ್ಲ? ಹೋಗ್ತೀನಿ ಬಿಡಕ್ಕ. ಯಾವಿವ ಮುಂಜಾನೆ ತಲೆ ತಿನ್ನಕ್ ಬಂದ್ಬಿಟ್ಟ. ಸೇರಿ ಇಳ್ಕಾಲ್ ಸೇರಿ ಮೊಳಕಾಲ್ ತನಕ ಬಿಟ್ರ ಅಂಗಾಲ್ ತನಕ. ಅಯ್ಯೋ ದೇವ್ರೆ, ಯಾಕಪ್ಪ ಬದುಕ್ತಿದ್ಯಾ? ಹಸುಕೊಂಡ್ ಸಾಯ ಬದಲು ಹೊಟ್ಟೆ ತುಂಬ್ದಾಗ್ಲೇ ಸಾಯಬಾರ್ದಾಗಿತ್ತ? ಹಸ್ಕೊಂಡೇನಂತ ಮಾತಾಡ್ಲಿಕ್ಕತ್ತಾರಲ್ಲ, ಯಾರೀ ನೀವು? ಹಸ್ಕೊಂಡಿನಂತ ಮಾತಾಡ್ಲಿಕ್ಕತ್ತೀರಿ? ನಾನವ್ವ ಮಾವಿನ ಕಟ್ಟೆ ಮಾರೇಗೌಡ. ತುತ್ತನ್ನ ತಿನ್ನ 4 ದಿನ ಆತು. ಹೌದ್ರಾ? ಅಯ್ಯೋ ಪಾಪ ಸೌದತ್ತಿ ಅಲ್ಲವಾ, ಯಾಕೋ ಮಂದಿಗೆ ಇಷ್ಟು ತ್ರಾಸ್ ಕೊಡ್ತಿ? ಸ್ವಲ್ಪ ಇವ್ರ ಕಡೆ ಕಂಡ್ಬಿಟ್ಟು ನೋಡಲ್ಲ. 20 ರೂಪಾಯಿ ಕೊಡೋಣ ಅಂದ್ರೆ ಇನ್ನು ಬೋನಿನ ಆಗಿಲ್ಲ. ಇನ್ನು ಬೋಣಿ ಆಗೋವರೆಗೂ ಕಾದ್ರೆ ಈ ಮುದ್ಕ ಹೋಗೇನೆ. ಇಲ್ಲಿಗೂ ಬಂದ್ಬಿಟ್ಯಾ? ಯಾರ ಜೊತೆನಾದ್ರು ಮಾತಾಡ್ತಿದ್ದೀನವ? ಯಾರಿಲ್ರಿ, ಯಾವಂತ ಗೊತ್ತಾಗ್ಬೇಕು. ನೀ ಚರ್ಮನ ಸಿಪ್ಪಿ ಸುಲ್ದಂಗ್ ಸುಲಿತೇನೆ. ಏನಾದ್ರು ಅಂದ್ಯವ? ಏನಿಲ್ರಿ, 20 ರೂಪಾಯಿ ಇಟ್ಕೋರಿ, ದಾರ್ಯಾಗ ಚುನ್ಮುರಿ ಸಿಗ್ತಾವ್ರಿ, ತಿಂದು ನೀರ್ ಕೊಡ್ರಿ. 1 ನಿಮಿಷ ಬಾವ. ನನಗ್ ಗೊತ್ತದರಿ 20 ರೂಪಾಯಿ ಚುನ್ಮುರಿ ಬಿಟ್ಟು ಬೇರೆ ಏನು ಸಿಗಂಗಿಲ್ಲ ಅಂತ್ರಿ. ನಿಮಗ್ ಜಾಸ್ತಿ ರೊಕ್ಕ ಕೊಡೋಣ ಅಂದ್ರ ಇನ್ನು ಬೋಣಿನ ಆಗಿಲ್ರಿ. ನಾನು ನಿನ್ನ ಕರೆದಿದ್ದು ಜಾಸ್ತಿ ದುಡ್ಡು ಕೊಡು ಅಂತ ಕೇಳಕ್ಕಲ್ಲ, ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೋ ಅಂತ ಹೇಳಕ್. ಯಾಕ್ರಿ, ಏನಾತ್ರಿ? ನೀ ಅನ್ಕೊಂಡಾಗೆ ನಾನು ಭಿಕ್ಷುಕ ಅಲ್ಲ ಕಣವ. 1000 ಜನಕ್ಕೆ ಅನ್ನ ಹಾಕಿದ್ದೀನಿ. ಅನ್ನ ಹಾಕ್ತಿದ್ ನನಗೆ 1 ತುತ್ತು ಅನ್ನ ಸಿಕ್ಕಿ 4 ದಿನ ಆಯ್ತು ಕಣವ. ನೀವ್ ಹೇಳಿಕತ್ತದ ಖರೇರಾ? ದೇವರಾಣೆಗೂ ಸತ್ಯ ಕಣವ. ಅದಕ್ಕೆ ನಾ ಯಾರ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ. ನಿನ್ಗೆ ಅಷ್ಟು ಕನಿಕರ ಇದ್ರೆ 1 ತುತ್ತು ಅನ್ನ ಹಾಕವ. ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವ್ ಹೇಳೋದ್ ಕೇಳಿದ್ರೆ ನನ್ ಕರಳ್ ಚೂರ್ ಅನ್ಲಿಕ್ಕತ್ತದ. ಇದಕ್ಕೆ ಕಣವ ಹೆಂಗರಳು ಅನ್ನೋದು. ಆಯ್ತು ಬಿಡ್ರಿ, ನಮ್ ಮನಿಗ್ ಬರ್ರಿ, ಊಟಕ್ಕೆ ಹಾಕ್ತೀನ್ರಿ. ಆಯ್ತಮ್ಮ, ಆದ್ರೆ ನಾನು ತುಂಬಾ ಸ್ವಾಭಿಮಾನಿ. ಬಿಟ್ಟಿ ಊಟ ನಾ ಮಾಡೋದಿಲ್ಲ. ಮತ್ತೇನ್ ರೊಕ್ಕ ಕೊಡ್ತೀರಿ? ದುಡ್ಡು ಕೊಡೋ ಹಾಗಿದ್ರೆ ನಾನ್ ಯಾಕಮ್ಮ ಕೇರ ಫುಟ್ಪಾತ್ ಆಗ್ತಿದ್ದೆ? ರೊಕ್ಕನು ಕೊಡಂಗಿಲ್ಲ ಅಂತೀರಿ, ಪುಕ್ಸಟ್ಟೆ ಊಟನೂ ಮಾಡಂಗಿಲ್ಲ ಅಂತೀರಲ್ಲ, ಮತ್ತಿನ್ನೇನ್ ಮಾಡುದ್ರಿ? ಹ್ಞೂ ಕಣವ, ಪುಕ್ಸಟ್ಟೆ ಸಿಗತ್ತೆ ಅಂತ ಕಣ್ಕೊಂಡವ್ರ ಮನೇಲಿ ಸಿಕ್ಕಾಪಟ್ಟೆ ತಿಂದ ಅಭ್ಯಾಸ ಇಲ್ಲ ತಾಯಿ ನನಗೆ. ನೀನ್ ಅನ್ನ ಹಾಕಿದ ಋಣಕ್ಕೆ ಈ ನಿನ್ ಸೀರೆ ಗಂಟೆ ಎತ್ಕೊಂಡು ನಿನ್ ಜೊತೆನೇ ಬರ್ತೀನಿ, ಒಪ್ಪತ್ಯಾ? ಹಂಗ ಅನ್ಬೇಡ್ರಿ ಅಜ್ಜಾರ, 1000 ಮಂದಿಗೆ ಊಟ ಹಾಕೇನಂತ ಹೇಳ್ತೀರಿ. ನಿಮ್ಮಂತ ದೊಡ್ಡ ವ್ಯಕ್ತಿ ಕೈಯಿಂದ ಕೆಲಸ ಮಾಡಿಸಿ ಅನ್ನ ಹಾಕಿದ್ರ ಆ ಸೌದತ್ತಿ ಎಲ್ಲವ ಮೆಚ್ಚತಾಡ್ರೆ. ಬೇಕಾದ್ರ ನಿಮ್ ಮಗಳಂತ ತಿಳ್ಕೊರಿ, ಮಗಳ ಮನಿಗ್ ಬಂದ್ ಊಟ ಮಾಡ್ಲಿಕ್ಕತ್ತೇನಂತ ನಮ್ ಮನಿಗ್ ಬಂದ್ ಊಟ ಮಾಡ್ರಲ್ಲ. ಹೊಡ್ದಿಲ್ಲವ್ವ, ನಮ್ಮ ಪ್ರಾಣಿಗೂ ಹೊಡಿಲಿಲ್ರಿ. ಮನಸ್ಕರ್ಗಳು ಮಾತಾಡಿ ಎದಿಗೆ ಹೊಡ್ದಿಲ್ಲವ್ವ. ನಡಿಯವ್ವ. ಆಹಾ, ಯಾವ ತಾಯಿ ಹೆತ್ತು ಮಗಳೋ ಕಣವ. ನನ್ನ ಪಾಲಿಗೆ ಅನ್ನಪೂರ್ಣೇಶ್ವರಿ ಆಗ್ಬಿಟ್ಟೆ. ಈ ಋಣನ ಯಾವ ಜನ್ಮದಲ್ಲೂ ತೀರ್ಸಕ್ ಆಗಲ್ಲ ತಾಯಿ. ಇರ್ಲಿ ಬಿಡ್ರಿ, ನಾನು ನಿಮ್ ಮಗಳಗತ್ತೆ ಅಂತ ಹೇಳಿದ್ನೇಲ್ರಿ. ಆದ್ರೂ ಕೆಟ್ಟವರೇ ತುಂಬಿರೋ ಈ ಪ್ರಪಂಚದಲ್ಲಿ ನಿನ್ನಂತ ಒಳ್ಳೆಯವರು ಇರೋದು ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಿದೆ ಕಣ. ಅಲ್ಲ ಮಾರೇಗೌಡ್ರೆ, ನಿಮ್ಮ ಕಷ್ಟ ಕೇಳಿ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಆದ್ರೆ ಹೆಣ್ಮಕ್ಳ ಮುಂದೆ ಕಣ್ಣೀರ್ ಹಾಕ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡೆ. ಅಲ್ಲ, ನೀವು 1000 ಜನಕ್ಕೆ ಅನ್ನ ಹಾಕ್ದವ್ರು ಅಂತ ಹೇಳಿದ್ರಿ, ನಿಮ್ಮಂತವ್ರಿಗೆ ಯಾಕಿಂತ ಪರಿಸ್ಥಿತಿ ಬಂತು? ಎಲ್ಲ ಅವನ್ ಲೀಲೆ ಕಣಪ್ಪ. ಅವನ್ ಆಡದಂಗೆ ನಾವು ಆಡ್ಬೇಕು. ಅಲ್ಲ ಮಾರಾರೆ, ನಿಮ್ಮ ಮಾತನ್ನ ನಾನು ಒಪ್ತೇನೆ. ಹೌದು, ಅಷ್ಟು ಚೆನ್ನಾಗಿ ಬಾಳಿ ಬದುಕಿದವರು ನೀವು ದಿಢೀರಂತ ಈ ನಮ್ನೆ ಕಷ್ಟ ಬರ್ಲಿಕ್ಕೆ ಎಂತಾದ್ರೂ ಕಾರಣ ಇರ್ಲೇಬೇಕಲ್ವಾ? ನಿಮ್ಮ ಮಾತು ನಿಜ ಕಣಪ್ಪ. ನನ್ನ ಈ ಪರಿಸ್ಥಿತಿಗೆ ನಮ್ಮೂರ್ ನಿಂಗರಾಜೇ ಕಾರಣ. ನಿಂಗರಾಜ ಯಾರು ಮಾರ ಇರೋದು? ನಮ್ಮೂರಲ್ಲಿ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದ. 10 ವರ್ಷದಿಂದ 2 ಲಕ್ಷ ರೂಪಾಯಿ ಸಾಲ ತಗೊಂಡ. ಮಗಳ ಮದುವೆಗೆ ಅಂತ ಕೂಡಿಟ್ಟಿದ್ದು. 2.5 ಲಕ್ಷ ರೂಪಾಯಿ ಸಾಲ ಕೊಟ್ರೆ ಅವ ನಿಮ್ಗೆ ವಾಪಸ್ ಕೊಟ್ನ? ವಾಪಸ್ ಕೊಟ್ಟಿದ್ರೆ ಹಸ್ಕೊಂಡು ಇಲ್ಲಿ ಯಾಕಪ್ಪ ಬಂದು ಊಟ ಮಾಡ್ತಿದ್ದೆ? ಅಂದ್ರ ಅವ ನಿಮ್ಗ ಅದನ್ನ ಹಾಕಿದ್ನ? ಏನ್ರಿ ಅದು? ಅದನ್ನ ಪ್ರಾಣಿ ನಮ್ಗೆ ಯಾರ್ಯಾರು ಮೋಸ ಮಾಡಿದಾಗ ಅದನ್ನ ಹಾಕಿದ್ರ ಅಂತ ನೋಡಿ. ಏನ್ ನಾವ? ಅದೇ ಸರಿಯಾದ ಬಕ್ರಾ ಸಿಕ್ದೆ ಅಂತ ಉದ್ದುದಕ್ಕೆ ಹಾಕಿದ್ನಪ್ಪ. ಅಂದ್ರ ನಿಮ್ ಮಗ ಮದುವೆನು ಮುರಿದ್ ಬಿಟ್ರೆ? ಫಿಕ್ಸ್ ಆಗಿರೋ ಮದುವೆ ಮುರಿಯಕ್ಕಾಗತ್ತೆ ನಮ್ಮ. ಇದ್ ಬಂದ್ ಜಮೀನೆಲ್ಲ ಭೋಗ್ಯಕ್ಕೆ ಹಾಕಿ ಮಗಳ ಮದುವೆ ಮಾಡಿ ಮುಗಿಸ್ದೆ. ಈಗ ನೋಡು, ದುಡಿಯೋಕ್ ಜಮೀನಿಲ್ಲ, ದುಡಿದೇ ಇದ್ರೆ ಅನ್ನ ಇಲ್ಲ. ಅಲ್ರಿ, ನಿಮ್ಮಂತೇಳಿ ಸಾಲ ತಗೊಂಡವನ ಹತ್ರ ರೊಕ್ಕ ವಾಪಸ್ ಕೇಳೋದಲ್ಲನ್ರಿ? ಅವನೇ ದುಡ್ಡು ಕೊಡಕ್ ಬಂದು ನಾನೇನು ವಾಪಸ್ ಬೇಡ ಅಂತಿದ್ದೇನವ. ಕೈ ಹಿಡ್ದಾಯ್ತು, ಕಾಲು ಹಿಡ್ದಾಯ್ತು, ಅದು ದುಡ್ಡು ವಾಪಸ್ ಕೊಡ್ಲಿಲ್ಲ. ನೀವೇ ಸುಮ್ನೆ ಬಿಟ್ರಿ, ಅವ್ನ್ ಜುಟ್ಟು ಹಿಡಿದು ವಸೂಲಿ ಮಾಡೋದಾನೆ. ನನ್ ಜುಟ್ಟಿ ಅವನ್ ಕೈನಲ್ಲಿದೆ, ಅವನ್ ಜುಟ್ಟೆಲ್ಲಪ್ಪ ಹಿಡ್ಕೊಳ್ಳೋದು. ಆದ್ರೂ ಅವನನ್ನು ನೀವು ಸುಮ್ಮನೆ ಬಿಡಬಾರ್ದಿತ್ತು ಮಾರೆ. ಅಲ್ಲ, ಒಂದೇ ಊರಿನವ್ರಂತ ಹೇಳ್ತೀರಾ, ಅಲ್ಲಿ ಇದ್ದು ನಿಮಗೆ ಅವನ ಹತ್ರ ದುಡ್ಡು ವಸೂಲಿ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಅವ್ನ ಊರಲ್ಲಿರೋವರೆಗೂ ನ್ಯಾಯ ಪಂಚಾಯತಿಂದ ಮಾಡಿಸಿ ದುಡ್ಡು ಕೇಳಿದ್ನಪ್ಪ. ಆದ್ರೆ ಅವ್ನು ನಮ್ಮ ಊರ್ನವ್ರು ಯಾರ ಮಾತಕ್ಕೂ ಬೆಲೆ ಕೊಡ್ಲಿಲ್ಲ. ಊರ್ನಲ್ಲಿ ಇರುವವರೆಗೂ ಅಂದ್ರೆ ಈಗೆಂತ ಅವ್ನು ಊರ್ ಬಿಟ್ಟು ಹೋಗಿದಾನ? ಅವನು ಊರು ಬಿಡ್ಲಿಲ್ಲ ಅಂದ್ರೆ ನಾನ್ ಯಾಕವ ಊರ್ ಬಿಟ್ಟು ಬರ್ತಿದ್ದೆ? ಹಂಗಾದ್ರ ನಿಮ್ಮಂತೇಳಿ ಸಾಲ ತಗೊಂಡವ ಈಗೆಲ್ಲದನ್ರಿ? ನನ್ನ ಹತ್ರ ದುಡ್ಡು ತಗೊಂಡು ಬೆಂಗಳೂರಿಗೆ ಬಂದು ಬಡ್ಡಿ ವ್ಯವಹಾರ, ಚೀಟಿ ವ್ಯವಹಾರ ಅಂತ ಮಾಡಿ ಈಗ ದೊಡ್ಡ ಶ್ರೀಮಂತ ಆಗ್ಬಿಟ್ಟಿದ್ದಾನೆ. ಈಗ್ಲಾದ್ರೂ ಹೋಗಿ ನಿಮ್ ದುಡ್ಡು ಕೇಳತ್ತಾನೆ? ಕೇಳದ್ನಪ್ಪ,
ನಿನ್ನ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ನಿಂಗೆ ಯಾವ ದುಡ್ಡು ಕೊಡೋ ಅಷ್ಟಿಲ್ಲ, ಹೋಗು ಅಂದ್ಬಿಟ್ಟ. ಅಲ್ರಿ ಅವ ಹಂಗಂತೇಳಿ ಕೊಟ್ಟರು ರೊಕ್ಕ ಬಿಡ್ಲಿಕ್ಕೆ ಆಕತ್ತೇನ್ರಿ? ನೀವು ಅವಾಗ ಅದನ್ನ ಹಾಕ್ಬಾರ್ದ್ರೆ? ಏನ್ರಿ ಅವನ ಮೇಲೆ ಹಾಕುದು? ಅದನ್ನ ಪ್ರಾಣಿ ಯಾರ್ಯಾರ ಗಲಾಟೆ ಮಾಡಿದಾಗ ನಾವು ಸ್ಟೇಷನ್ ಹೋಗಿ ಅವ್ರ ಮೇಲೆ ಅದನ್ನ ಹಾಕ್ತೀನಿ. ಪೊಲೀಸ್ ಕಂಪ್ಲೇಂಟಾ? ಅದೇ ಪೊಲೀಸ್ ಕಂಪ್ಲೇಂಟು ಕೊಟ್ಟಾಯ್ತು, ಕೋರ್ಟ್ಗೂ ಹಾಕಾಯ್ತು. ಕೋರ್ಟ್ನವರು ದುಡ್ಡು ಕೊಟ್ಟಿದ್ದಕ್ಕೆ ಏನಪ್ಪ ಸಾಕ್ಷಿ ಇದೆ ಅಂತ ಕೇಳಿದ್ರು. ನಾನು ಮನಸ್ಸಾಕ್ಷಿ ಹಿಂದೆ. ಅದು ಕೋರ್ಟ್ನವರು ಮನಸ್ಸಾಕ್ಷಿನ ಮನೆಯಲ್ಲೇ ಬಿಟ್ಟು ಕೋರ್ಟ್ಗೆ ಬರುವಾಗ ಕಾಗದ ಪತ್ರ ಸಾಕ್ಷಿ ತಗೊಂಡ್ಬಂದು ನಿಂತದ್ದು. ಕೋರ್ಟ್ ಅಲ್ವೇ, ಕರೆಕ್ಟ್ ಆಗಿ ಹೇಳಿದ್ದಾರೆ ಬಿಡಿ. ಅಲ್ಲ, ನೀವು ದುಡ್ಡು ಕೊಟ್ಟೋದಕ್ಕೆ ಸಾಕ್ಷಿಯಾಗಿ ಅವನ ಹತ್ರ ಕಾಗದ ಪತ್ರ ಏನು ಮಾಡಿಸ್ಕೊಂಡಿಲ್ವೇ? ಆ ಕಾಲದಲ್ಲಿ ನಮ್ಗೇನಪ್ಪ ಗೊತ್ತು? ನಾನು ಆಲದ ಮರದ ಕೆಳಗೆ ನಿಂತ್ಕೊಂಡು ಇಸ್ಕೊಂಡು ದುಡ್ಡನ್ನ ನಿಯತ್ತಾಗಿ ವಾಪಸ್ ಕೊಡ್ತೀಯ ಅಂದೆ. ಅವನು ನಾವು ಪೂಜೆ ಮಾಡೋ ಆಲದ ಮರನ ಮುಟ್ಟಿ ಇದ್ರ ಸಾಕ್ಷಿಯಾಗಿ ತಗೊಂಡ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು. ಎಂತ ಅವಸ್ಥೆ ಮಾರ್ಯಾರೆ, ಮನುಷ್ಯರನ್ನು ಸಾಕ್ಷಿಯಾಗಿ ಇಟ್ಕೊಂಡ್ರೆ ಏಮಾರಿಸುವ ಜನ ಇದ್ದಾರೆ. ಇನ್ನು ಮಾತನಾಡಿದಿರುವ ಮರವನ್ನು ಸಾಕ್ಷಿಯಾಗಿ ಇಟ್ಕೊಂಡಿದ್ದೀರಲ್ಲ, ಮತ್ತೆ ಅವನು ಮೋಸ ಮಾಡದಿರ್ತಾನ? ಅದು ಅಂತಿಂತ ಆಲದ ಮರ ಅಲ್ಲ ಕಣಪ್ಪ, ಅದನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ವಿ. ಆ ಆಲದ ಮರದ ಕೆಳಗೆನೆ ನಾವು ಎಷ್ಟೊಂದು ನ್ಯಾಯ ಪಂಚಾಯತ್ಗೆ ಮಾಡಿ ತೀರ್ಮಾನ ಮಾಡ್ತಿದ್ವಿ. ಸಣ್ಣ ಪುಟ್ಟ ಕೈ ಸಾಲ ತಗೊಳ್ಳೋರೆಲ್ಲ ಆ ಆಲದ ಮರದ ಸಾಕ್ಷಿ ಮಾಡೇ ತಗೊಳ್ತಾ ಇದ್ರು, ಹಾಗೆ ವಾಪಸ್ಸು ಕೊಡ್ತಾ ಇದ್ರು. ಆದ್ರೆ ಇವನು ಕೊಡ್ಲಿಲ್ಲಲ್ಲ, ಈಗೆಂತ ಹೋಗಿ ಮರನ ಕೇಳ್ತೀರಾ? ಕೇಳೋದಕ್ಕೆ ಮರ ಇದ್ರಲ್ವೇನವ? ಅವ ಮೋಸ ಮಾಡಿದಂತ ಮರ ಸತ್ತೋತನ್ರಿ? ಸಾಯ್ಲಿಲ್ಲಪ್ಪ, ಸಾಯಿಸ್ಬಿಟ್ರು. ಯಾರ್ರಿ ಅವರು? ರಸ್ತೆ ಅಗಲೀಕರಣಕ್ಕೆ ಅಂತ ಮರನ ಕಡಿದ್ರು. ಮರ ಕಡಿತಿದ್ದಾಗ ಜನರಿಗೆ ದೇವರ ಮೇಲೆ ನಂಬಿಕೆನೂ ಹೊರಟೋಯ್ತು, ಆತ್ಮಸಾಕ್ಷಿನೂ ಸುಳ್ಳಾಗೋಯ್ತು. ನಿಮ್ ಕತೆ ಕೇಳಿಕಂದ್ರೆ ನನ್ ಮನ್ಸಿಗೆ ಬಹಳ ನೋವಾಗ್ತದೆ. ಅದಕ್ಕೆ ಕಣವ ಎಲ್ಲಾದ್ರೂ ಬಿಟ್ಟು ಅವ್ರ ಇವ್ರ ಹತ್ರ ತುತ್ತನ್ನಕ್ಕೆ ಕೈ ಚಾಚ್ತಾ ಇರೋದು. ಒಂದ್ ಕೆಲ್ಸ ಮಾಡ್ರಿ, ನಿಮ್ ಮಂತೇಳಿ ರೊಕ್ಕ ತಗೊಂಡಿರೋ ವ್ಯಕ್ತಿ ಬೆಂಗಳೂರಾಗ ಅದಾನಂತ ಹೇಳಿಲ್ರಿ, ಅವ್ ಯಾರು, ಅವ್ನ ಮನಿ ಎಲ್ಲದ ಅಂತ ತೋರಿಸ್ರಿ, ನಿಮ್ ರೊಕ್ಕನ ನಾವ್ ವಸೂಲಿ ಮಾಡ್ಕೊಡ್ತೀವ್ರಿ. ಮನೆ ತೋರಿಸ್ತೀನವ, ಆದ್ರೆ ಕೋರ್ಟ್ ಮಾತೆ ಕೇಳಿದಿರೋನು ನಿಮ್ ಮಾತನ್ನ ಕೇಳ್ತಾನ? ಕೋರ್ಟ್ ಕೇಳೋದು ಸಾಕ್ಷಿ, ಆದ್ರೆ ನಾವು ನಿಮ್ ಕಷ್ಟನ ಹೇಳಿ ವಸೂಲಿ ಮಾಡ್ಕೊಡ್ತೀವಿ. ಅಲ್ಲ ಕಣಯ್ಯ, ಇಬ್ರು ಒಂದೇ ಊರವರು. ದುಡ್ಡು ಕೊಟ್ಟಿರೋ ಇವರೇ ಹೋಗಿ ಕೇಳಿದ್ರು ಕೊಡದೇ ಇರೋನು, ನಾವು ಇವ್ರ ಕಷ್ಟ ಹೇಳಿದ್ರೆ ಕನಿಕರ ಪಟ್ಬಿಡ್ತಾನಿಯೇ. ಹಂಗಾದ್ರೆ ಅನ್ಯಾಯ ಆಗಿರೋ ಇವ್ರಿಗೆ ನ್ಯಾಯ ಕೊಡ್ಸೋದಾದ್ರೆ ಹೆಂಗ್ರಿ? ನಾವೇನು ಮಾಡದೇ ಇದ್ರೆ ಇವ್ರು ಹೀಗೆ ಇರ್ತಾರೆ, ಅವನು ಹಾಗೆ ಇರ್ತಾನೆ. ಹಾಗಾಗಿ ಎಲ್ರು ಹೋಗಿ ಒಂದ್ಸಲ ಕೇಳೋಣ. ಅವ್ನ್ ದುಡ್ಡು ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ನನ್ ಸ್ಕೆಚ್ಚು ನಿಮ್ ಮಚ್ಚು, ಅಂದ್ರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದೆ. ಇದೇ ಕಣವ ನಿಂಗರಾಜು ಮನೆ. ಅಬ್ಬೋ, ಇಷ್ಟು ದೊಡ್ಡ ಬಂಗಲೆ ಕಟ್ಟಿಸಿದಾರ ಮಾರಾಯರೆ. ಕಂಡೋರ್ ದುಡ್ಡು ಸಿಕ್ಕರೆ ನೀನು ಕಟ್ತೆ ಕಣವ. ನಿಮ್ಮಂತ ಒಳ್ಳೆಯವ್ರಿಗೆ ಮೋಸ ಮಾಡಿದ್ರಲ್ರಿ, ಅವ್ ಬಾಗಿಸ್ ಬದುಕಂಗಿಲ್ರಿ. ಸದ್ಯಕ್ಕಂತೂ ನನಗಿನ್ನ ಚೆನ್ನಾಗಿ ಬದುಕ್ತಾ ಇದ್ದಾನ. ಇದೆಲ್ಲ ಕ್ಷಣಿಕರಿ. ಆ ದೇವ್ರು ಕೆಟ್ಟವ್ರಿಗೆಲ್ಲಾ ಕೊಡ್ತಾನ್ರಿ, ಅದ್ರ ಕರೆಕ್ಟ್ ಟೈಮ್ದಾಗ ಕೈ ಬಿಡ್ತಾನ. ಅದ್ರ ಒಳ್ಳೆಯವ್ರಿಗೆ ಏನು ಕೊಡಂಗಿಲ್ಲ, ಅದ್ರ ಯಾವ ಟೈಮ್ದಾಗೂ ಕೈ ಬಿಡಂಗಿಲ್ಲ. ಯಾವ್ದೋ ರಜನಿಕಾಂತ್ ಅವ್ರ ಸಿನಿಮಾ ಡೈಲಾಗ್ ಇದ್ದಂಗ ಇದೆಯಲ್ವಾ? ನಿನ್ನೆ ರಜನಿಕಾಂತ್ ಅವ್ರ ಸಿನಿಮಾ ನೋಡ್ಲಿಕ್ಕತ್ತಿದ್ನ್ಯಾ, ನೆನಪಾತ ಹೇಳದೆ. ಹಾಗೇಳು ಮತ್ತೆ, ಒಂದ್ ಕ್ಷಣಕ್ಕೆ ನಿನ್ನ ಬುದ್ಧಿವಂತರ ಲಿಸ್ಟ್ ಅಲ್ಲಿ ಹಾಕೊಂಡ್ಬಿಟ್ಟಿದ್ದೆ. ಒಮ್ಮೆ ನನ್ನ ದಡ್ಡ ಅಂತಿ? ಆಗಲ್ಲಕ್ಕ, ಒಂದ್ ಕ್ಷಣ ಅಷ್ಟೇ ನಿನ್ನ ಬುದ್ಧಿವಂತರ ಲಿಸ್ಟಿಗೆ ಹಾಕೊಂಡಿದ್ದೆ ಅಂದೆ. ಅಯ್ಯೋ ಬುದ್ಧು, ಅರಿಯಲ್ಲ ಮಗಳ ಗಂಡ. ಆಗಲ್ಲಕ್ಕ, ನಿನ್ ಡೈಲಾಗ್ ಕೇಳಿ ಆಶ್ಚರ್ಯ ಆಗ್ಬಿಡ್ತು. ಇವನ್ ಮಾತ್ ಬಿಟ್ಟಾಕವ, ಜೋಡ್ಸಕ್ ಹೆಂಚು ಅಲ್ಲ, ಒಡೆಯಕ್ ಚೆಂಡು ಅಲ್ಲ. ಅಲ್ಲ ಮಾರೇ ನೋಡ್ರಿ, ಈ ವ್ಯಕ್ತಿ ನಿಮ್ ದುಡ್ಡಿಂದ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದ್ದಾನಲ್ಲ, ಈಗ್ಲಾದ್ರೂ ನೀವು ಕೊಟ್ಟಿರೋ 2.5 ಲಕ್ಷ ವಾಪಸ್ ಕೊಡಕ್ಕೆ ಏನಾಗಿದೆಯಂತೆ? ನಾನು ಕೇಳಿದ್ನಪ್ಪ, ಎಷ್ಟೋ ಸರಿ ಕೇಳಕ್ ಬಂದಾಗ ಕತ್ ಹಿಡಿದು ಸಿಕ್ಕೊಂಡಿದ್ದಾನೆ, ನೆನ್ಸ್ಕೊಂಡು ಕಣ್ಣೀರ್ ಬರ್ತದೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ ಕಣ್ಣಾಗ ನೀರ್ ಬರ್ತದ್ರಿ, ಇನ್ ಇವ್ರ ಕಣ್ಣಾಗ ನೀರ್ ಬರ್ತಾ ಇರ್ತದ. ರೇಣುಕ, ಅಲ್ಲ ಪ್ರಾಣಿ, ರೊಕ್ಕ ಕಳ್ಕೊಂಡವ್ರ ಅವ್ರು ನಿನ್ ಕನಗಾಕ್ ನೀರ ಮಾಡಪ್ಪ, ರೊಕ್ಕ ಯಾರ ಕಳ್ಕೊಂಡ್ರ ಏನ್ರಿ? ರೊಕ್ಕನ ಅಲ್ಲನ್ರಿ? ಸರಿಯಾಗಿ ಹೇಳಿದೆ ಕಣವ, ನಿನ್ನಂತ ಒಳ್ಳೆವಳು ಇಂತ ಕೆಟ್ಟ ಮನುಷ್ಯನೇ ಯಾಕೋ ಮದುವೆ ಮಾಡ್ಕೊಂಡೆ. ನಮ್ ಯಜಮಾನ್ರನ್ ಕೆಟ್ಟವ್ರಲ್ರಿ, ಅವರು ಒಳ್ಳೆಯವ್ರಿ, ಆದ್ರೆ ರೊಕ್ಕದ ವಿಷಯದಾಗ ಸ್ವಲ್ಪ ಹಂಗಾರಿ. ಜಿಪುಣ ಅನ್ನು ಹಾಗೆ ಇರ್ಬೇಕವ. ಇವತ್ತು ದುಡ್ಡು ಕೂಡಿಟ್ರೆ ನಾಳೆ ಉಪಯೋಗ ಬರೋದು, ಇಲ್ಲ ನಂತರ ಅವ್ರಿವ್ರು ಕೊಟ್ಟು ಕಳ್ಕೊಂಡ್ರೆ ಏನು ಬಂತು? ಬರಬ್ಬರ್ ಹೇಳಿದ್ರೆ. ಓಯ್ ಮಾರೇಗೌಡ್ರೆ, ನೀವು ಮಂಡೆ ವೆಚ್ಚ ಮಾಡ್ಬೇಡಿ ಮಾರ್ರೆ, ನಿಮ್ಮ ದುಡ್ಡು ಎಲ್ಲಿಗೂ ಹೋಗುದಿಲ್ಲ, ನಾವು ವಸೂಲಿ ಮಾಡಿ ಕೊಡ್ತೇವೆ. ಹಾಗಂತ ಹೇಳೇ ಕರ್ಕೊಂಡ್ ಬಂದಿದ್ದೀರಾ, ಕೈಗೆ ದುಡ್ಡು ಬಂದ್ಮೇಲೆ ತಾನೇ ನಂಬಿಕೆ ಬರೋದು. ಎಂತ ಅವಸ್ಥೆ ಮಾರಾಯರೆ, ನಮ್ಮ ಮೇಲೆ ನಂಬಿಕೆ ಇಲ್ವಾ? ದುಡ್ಡು ತಗೊಂಡು ಅವನ ಮೇಲೆ ನಂಬಿಕೆ ಇಲ್ಲ, ನಿಮ್ಮನ್ನ ಯಾಕಮ್ಮ ನಂಬೋದು? ಇಷ್ಟಕ್ಕೂ ನೀವೇನಾದ್ರು ನನ್ನ ಹತ್ರ ದುಡ್ಡು ತಗೊಂಡಿದ್ದೀರಾ? ಏನೋ ನನ್ ಕಷ್ಟ ಕೇಳಿ ಸಹಾಯ ಮಾಡಕ್ಕೆ ಅಂತ ಬಂದಿದ್ದೀರಾ. ನೋಡೋಣ ಆ ದರಿದ್ರು ನಿಮ್ಮ ಮಾತು ಕೇಳೋದು ದುಡ್ಡು ಕೊಡ್ತಾನ ಅಂತ. ಕೊಡ್ಲೇಬೇಕು, ನಾವ್ ಆಡೋ ಮಾತಾಗಿರುತ್ತೆ. ನೋಡ್ತಾ ಇರಿ, ಹಾಗೆ ವಸೂಲಿ ಮಾಡ್ಕೊಂಡ್ ಬರ್ತೀವಿ ಅಂತ. MP ಅವ್ರ ಇಲ್ಲೇ ಮಾತಾಡ್ಕೊತ ನಿಂತ್ರ ರೊಕ್ಕ ವಸೂಲಿ ಆಗಂಗಿಲ್ರಿ, ಬರ್ರಿ ಅವ್ನ ಮನಿ ಹೋಗಿ ಕೇಳೋನು. ನೋಡವ, ಅಲ್ಲಿ ಬರ್ತಾ ಇದ್ರಲ್ಲ ಆ ಚಾಂಡಾಳ, ಅವನೇ ನಿಂಗರಾಜು. ಇದೇನ್ರಿ ಮೈ ಮೇಲೆ ಇಷ್ಟಕೊಂಡ ಬಂಗಾರ ಹಾಕೋಣಾನು, ಭಾರಿ ಶ್ರೀಮಂತ ಇರ್ಬೇಕ್ರಿ. ಇರ್ಬೇಕು ಅಲ್ಲಕ್ಕ, ಅವ್ನ್ ಶ್ರೀಮಂತನೇ. ಅದನ್ನೇ ನಾನು ಹೇಳ್ತಿರೋದು, ಬೇಗ ಹೋಗಿ ಕೇಳಿ. ಮಾರೇಗೌಡ್ರೆ, ಅವನು ನೋಡ್ತಿದ್ರೆ ನಾವ್ ಅನ್ಕೊಂಡೆ ಸುಲಭವಾಗಿ ಹಣ ನಮ್ ಕೈ ಸಿಗಲ್ಲ ಅನ್ಸತ್ತೆ. FM ಹಾಗಂದ್ರೆ ಆಗೋ, ಇಲ್ಲಿವರೆಗೂ ಬಂದು ವಾಪಸ್ ಹೋಗೋಣ ಅಂತೀಯೇ, ಮಾರ ಹೋಗೋಣ. ಹೋಗ್ಲಿ ಬಿಡಿ MP ಅವ್ರೆ,
ನಾವ್ ಈ ರೀತಿ ಹೋಗಿ ಕೇಳಿದ್ರೆ ಅವ್ನ್ ನಮ್ ಕೈಗೆ ದುಡ್ಡು ಕೊಡಲ್ಲ. ಇದಕ್ ಬೇರೆ ರೀತಿನೇ ಸ್ಕೆಚ್ ಹಾಕ್ಬೇಕು. ಕೆಚ್ಚೋ ಮಚ್ಚೋ ಪಾಪ ಹೋಗ್ಲಿ ಇವ್ರು ರೊಕ್ಕನ ಹೆಂಗ್ ವಸೂಲಿ ಮಾಡ್ದಂತೆ ಐಡಿಯಾ ಕೊಡು. ನಾನ್ ಇರೋದೇ ಅದಕ್ಕಲ್ವಕ್ಕ, ನೋಡ್ತಾರೆ ಇದಕ್ಕೆ ಹೇಗ್ ಸ್ಕೆಚ್ ಹಾಕ್ತೀನಿ ಅಂತ. ಅಲ್ಲ ಪಿರ್ಕಿ, ನೀನು ತುಟಿ ಬಿಡುವುದಕ್ಕಿಂತ ಶ್ರುತಿ ಹಿಡಿಯುವುದೇ ಜಾಸ್ತಿ ಅಲ್ವಾ? ಐಡಿಯಾ ಅಂತ ಬಗ್ಲ ಬನ್ನಿ ಗುರುಕುಲೆ. ಏನಾತ ಅಪ್ಪ ಬುಲ್ಡೋಸರು ಆ ನಿಂಗರಾಜ ಬಂದ್ಮೇಲೆ ಕಾಣೋ ನಿನ್ ಬಿಲ್ಡರು, ಅಲ್ಲಿವರೆಗೂ ನಾತಾನೆ. ಆಯ್ತು ಪುಣ್ಯಾತ್ಮ, ಎಂತ ಬಗಲಿ. ಅಲ್ಲ ಎಫ್ ಮಾತು ಕೇಳ್ಕೊಂಡು ನಾವ್ ಈ ರೀತಿ ವೇಷ ಬದಲಿಸ್ಕೊಂಡು ನಿಂತಿದೀವಲ್ಲ, ಆ ನಿಂಗರಾಜ ಇದೇ ದಾರಿನಲ್ಲಿ ಬರ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅವನಿಗೆ ಗ್ಯಾರಂಟಿ. ಮತ್ತಿನ್ನಂತದ್ದು ಜಾಂಬವ ಅಲ್ಲ, ಅವನು ಇದೇ ದಾರಿಯಲ್ಲಿ ಓಡಾಡೋದನ್ನು ಕನ್ಫರ್ಮ್ ಮಾಡಿಕೊಂಡಲ್ವಾ ಏಪೆ ನೀ ನಮ್ಮನ್ನ ಸ್ಕೆಚ್ ಹಾಕಿದ್ದು. ಅವ್ನು ಇಲ್ಲಿಗೆ ಬರ್ದೆ ಮತ್ತೆ ಎಲ್ಲಿಗೆ ಹೋಗ್ತಾನೆ ದುಡ್ಡು? ಹೌದ್ರಿ ಎಂ ಪಿ ಅವರ, ಅವ ಇಲ್ಲಿ ಓಡಾಡ್ತಾನಂದ್ರ ಅವ ಇಲ್ಲಿ ಬಂದ ಬರ್ತಾನ್ರಿ. ಬರ್ಲಿಲ್ಲ ಅಂದ್ರೆ ಮಾರೇಗೌಡ್ರು ಇದಾರಿಲ್ರಿ, ಅವ್ರು ಇಲ್ಲಿ ಇದಾರಂತ ಫೋನ್ ಮಾಡಿ ಹೇಳ್ತಾರಿ, ನಾವ್ ಅಲ್ಲಿ ಹೋಗುನು. ಬರಬ್ಬರಿ ಹೇಳಿದೆ ಪ್ರಾಣಿ. ಇರ್ಲಿ ಬಿಡ್ರಿ ಕ್ಲೀನರ್. ಸಾರಿ ಈಗಿನ ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳಿದ್ರಿ. ಅಲ್ಲಿ ನೋಡ್ರಿ ಅವ್ರ ಕಾರ್ ಬರ್ಲಿಕ್ಕತ್ತದ, ಎಲ್ಲರೂ ಪೊಸಿಷನ್ ತಗೋರಿ. ಬಸ್ಸು ಸರ್, ಭುವನ ಸುಂದರಿ ಅಂತ ಕರೀರಿ. ಸುಂದರಿನೋ ಚಂದ್ರೇನೋ ಅಷ್ಟು ಉದ್ದ ಇಳಿಯಕ್ ನನ್ನಿಂದ ಸಾಧ್ಯ ಅಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬೂಸು ಅಂತ ಕರಿತೀನಿ, ನೀವು ನನ್ನ ಬಾಸ್ ಅಂತ ಕರೀರಿ. ನಾಳಾಗ ಹೋಗ್ಲಿ. ಹೇಳಿ ಬಾಸು. ಈ ಬಿಲ್ಡಿಂಗ್ ಕೆಲಸ ಯಾವಾಗ ಮುಗಿಯುತ್ತೆ? ಬಿಲ್ಡಿಂಗ್ ನೋಡಿದ್ಮೇಲೆ ಹೇಳ್ತೀನಿ ಸರ್. ಅಂದ್ರೆ ಇಲ್ಲಿ ತನಕ ನೋಡಿಲ್ವಾ? ದಿನ ನೋಡ್ತಿದ್ದೆ, ಆದ್ರೆ 2 ದಿನ ನೋಡಕ್ ಆಗ್ಲಿಲ್ಲ ಸರ್. ಯಾಕೆ? ಅದು ನಮ್ಮ ಹಾಲಿಂಗ್ಪುರಕ್ಕೆ ಹೋಗಿದ್ದೆ. ಏನ್ ಮದುವೆ ಫಿಕ್ಸ್ ಆಗಿತ್ತಾ? ಹೌದು ಸರ್. ಓಫೋ, ಹಾಗಾದ್ರೆ ನಾನು ಬೇರೆ ಪಿ ಅನ್ನು ಹುಡ್ಕೋಬೇಕಷ್ಟೇ. ಯಾಕೆ ಸರ್? ಏನಿಲ್ಲ, ಈಗ ಈ ಬಿಲ್ಡಿಂಗ್ ಕೆಲಸ ಎಷ್ಟು ಇಮಿಡಿಯೇಟ್ ಆಗಿ ಮುಗಿತು ಅಷ್ಟು ಬೇಗ 2 ಕೋಟಿ ನಮ್ ಕೈ ಸೇರುತ್ತೆ. ಆಗ್ಲಿ ಸರ್. ಮತ್ತೆ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೆ ಯಾವುದೇ ತರ ತೊಂದರೆ ಆಗಬಾರ್ದು. ಅವ್ರು ಮಾತಾಡೋಕ್ಕಿಂತ ಡಬಲ್ ಸಂಬಳ ಕೊಟ್ಟುಬಿಡಿ. ಯಾಕಂದ್ರೆ ನಮಗೆ ಲಾಸ್ ಆದ್ರೂ ಪರವಾಗಿಲ್ಲ, ನಮ್ಮಿಂದ ಅವರಿಗೆ ಲಾಸ್ ಆಗಬಾರ್ದು. ಕೊಡೋಣ ಬಿಡಿ ಸರ್, ಯಾರಪ್ಪನ ಮನೆಗೆ ಹೋಗುತ್ತೆ? ನಾನು ಅದನ್ನೇ ಹೇಳಿದ್ದು. ಡ್ರೈವರ್ ಓನರ್ ಅನ್ನೋ ಗೌರವ ಇಲ್ಲದೆ ಏನ್ ದೌಲತ್ತಿಂದ ಕರಿತಾ ನೋಡು. ಬಾಸ್ ಕರ್ದಿದ್ದು ಕೇಳಿಸ್ಲಿಲ್ವೇನೋ ಇಡಿಯಟ್? ಬಂದೆ ಮೇಡಮ್. ಹೇಳಿ ಸ್ವಾಮಿ. ಡ್ರೈವರ್, ನಿಮ್ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಲ್ವಾ? ಫಿಕ್ಸ್ ಆಗಿತ್ರ ಆದ್ರೆ ಯಾಕೋ ಕ್ಯಾನ್ಸಲ್ ಆಗೋ ರೇಂಜ್ ಬಂದ್ಬಿಟ್ಟದೆ ಸ್ವಾಮಿ. ಯಾಕೆ? ಇನ್ನೇನಿರುತ್ತೆ ಬಾಸು, ಕೊಡು ತಗೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಅದಕ್ಕೆ. ಕರೆಕ್ಟ್ ಸ್ವಾಮಿ, ಅನುಭವಸ್ತ್ರ ಮಾತು. ಕ್ಯಾನ್ಸಲ್ ಆಗೋ ರೇಂಜ್ ಬಂದಿರೋದಕ್ಕೆ ಅದೇ ಕಾರಣ. ಅಳಿಯಾಗುವವನು ವರದಕ್ಷಿಣೆ ಕೇಳ್ತಾ ಇದ್ದಾನ? ನೋಡಿ ಸ್ವಾಮಿ, ವರದಕ್ಷಿಣೆ ತಗೋಬಾರ್ದು ಅಂತ ಕಾನೂನು ಎಷ್ಟೇ ಹೇಳಿದ್ರು ತಗೊಳ್ಳೋರ್ ಬಿಡ್ಬೇಕಲ್ಲ. ಅಂತವ್ರನ್ನ ಎನ್ಕರೇಜ್ ಮಾಡಬಾರ್ದು, ಉಗಿದ್ ಓಡಿಸ್ಬೇಕು. ನೀವ್ ಹೇಳ್ದಂಗೆ ಬಂದವ್ರನ್ನೆಲ್ಲ ಉಗುತ್ ಕಳ್ಸಿದ್ರೆ ನನ್ ಮಗಳನ್ನ ಮದ್ವೆ ಆಗೋರು ಯಾರು ಮೇಡಮ್? ಹಾಗಂತ ಕೇಳಿದವ್ರಿಗೆ ಕೇಳಿದಷ್ಟು ವರದಕ್ಷಿಣೆ ಕೊಡಕ್ ಆಗತ್ತೇನ್ರಿ? ಬೂಸು, ಬಾಸು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಾರಿ ಬಾಸು. ನೋಡಿ ಡ್ರೈವರ್, ಅವ್ಳ ಮಾತಿಗೆ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಚಿಕ್ಕ ವಯಸ್ಸು, ಅನುಭವ ಕಡಿಮೆ. ಈಗ ನಿಮ್ಮ ಅಳಿಯ ಏನ್ ಕೆಲಸ ಮಾಡ್ತಾನೆ? ನಂತರ ಡ್ರೈವಿಂಗ್ ಕೆಲಸ ಮಾಡ್ತಾನೆ. ಓಡ್ಸಕ್ ಒಂದ್ ದಾರಿ ಬೇಕು ಸ್ವಾಮಿ. ಐಸಿ, ಹೆಂಗು ನಮ್ಮ ಹತ್ರ 4 ಗಾಡಿ ಇದೆ ಅಲ್ವಾ? 3 ಓಡ್ತಾಗ ಒಂದ್ ನಿಂತ್ಕೊಂಡದೆ ಸ್ವಾಮಿ. ಆ ನಿಂತಿರೋ ಒಂದು ಗಾಡಿ ನಿಮ್ಮ ಅಳಿಯನ್ ಕೊಟ್ಟು ಮದುವೆ ಮಾಡಿಸಿ. ಸ್ವಾಮಿ, ಏನ್ ಮಾತು ಅಂತ ಹೇಳ್ತಿದ್ದೀರಿ? ವೈ, ಇಷ್ಟು ವರ್ಷ ನನ್ ಜೊತೆ ನೀವು ನಿಯತ್ತಾಗಿ ಕೆಲಸ ಮಾಡ್ತೀರಾ, ಆಫ್ಟರ್ ಆಲ್ ಒಂದು ಗಾಡಿ ಕೊಡೋದ್ರಲ್ಲಿ ತಪ್ಪೇನಿದೆ? ಸ್ವಾಮಿ, ನೀವು ಮನುಷ್ಯರಲ್ಲ. ನಾನು ಮೃಗ ಅಂತಾನೆ ಹೇಳಿದ್ದು. ಬೂಸು, ಬಾಸು ಏನಾದ್ರು ಅಂದ್ರ? ಇಲ್ಲ ಬಾಸು, ನೀವು ಮನುಷ್ಯರಲ್ಲ ದೇವ್ರು ಅಂತ ಹೇಳ್ದೆ. ನನ್ನ ಪಾಲ್ಗಂತೂ ಇವ್ರು ದೇವ್ರೆ. ನೋ ನೋ ನೋ, ಇಂಥ ಹೊಗಳಿಕೆ ಮಾತುಗಳು ನನಗೆ ಇಷ್ಟ ಆಗಲ್ಲ. ಆದಷ್ಟು ಬೇಗ ಲಾರಿ ತಗೊಂಡು ಹೋಗಿ ನಿಮ್ಮ ಮಗಳ ಮದುವೆ ಮುಗಿಸಿ. ಮದುವೆಗೆ ನನ್ನ ಮಾತ್ರ ಕರೀತಾನೆ, ಮರಿಬೇಡಿ. ಎಲ್ಲಾದ್ರೂ ಉಂಟೆ ಸ್ವಾಮಿ, ನೀವು ಬರೋ ಗಂಟ ತಾಳಿ ಕಟ್ಟ ಬಿಡೋರು ಯಾರು? ಬಂದ ಮೇಲೇನು ಬಿಡ್ತಿದ್ರೆ ಒಳ್ಳೇದೇ. ಏನೋ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರಿ. ಏನಿಲ್ಲ, ನೀವು ಒಳ್ಳೆ ವ್ಯಕ್ತಿ ಅಂದೆ. ಹೋಗಿಪ್ಪ ಕೆಲಸ ನೋಡಿ. ಸರಿ ಸ್ವಾಮಿ, ಬರ್ತೀನಿ. ಕಿಂಟ, ಯಾಕಪ್ಪ 1 ವಾರದಿಂದ ಕೆಲ್ಸಕ್ಕೆ ಬಂದಿಲ್ಲ? ಸಾಹೇಬ್ರ, ಅದು ನನ್ನ ಹೆಂಡತಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ರೀ. ಅದಕ್ಕೆ ಆಕಿನ ಕರ್ಕೊಂಡು 1 ವಾರದಿಂದ ದವಾಖಾನಿಗೆ ಅಡ್ಡಾಡ್ಲಿಕ್ಕೆ ಎತ್ತೀನ್ರಿ. ಇವಾಗ ನಿಮ್ ಹೆಂಡತಿ ಹೇಗಿದ್ದಾರೆ? ಗುಂಡ್ಕಲ್ಗತ್ತೆ ನನ್ನ ಕಣ್ ಮುಂದೆ ಅದಾಳ. ಹಂಗ ಹೇಳಿಕ್ ಆಗ್ತದನ್ರಿ ಸಾಹೇಬ್ರ? ಅಕ್ಕಿ ಹಾರ್ಟ್ ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದಾರ್ರಿ. ಟ್ರಾನ್ಸ್ಪೋರ್ಟ್ ಅಲ್ಲ ರೀ, ಟ್ರಾನ್ಸ್ಮಿಷನ್. ಅದರಿ, ಅಷ್ಟೊಂದ್ ರೊಕ್ಕ ನಮ್ ಕಡೆಯಿಂದ ಎಲ್ಲಿಂದ ಬರ್ತೈತ್ರಿ? ಅದಕ್ಕ ಬದುಕದಷ್ಟು ದಿನ ಬದುಕ್ಲಿ ಅಂತೇಳಿ ಮನಿ ಕರ್ಕೊಂಡ್ ಬಂದಿನ್ರಿ. ರೀ, ಏನ್ರಿ ಹೆಂಡತಿ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿರಲ್ವಾ? ಇನ್ನೇನ್ ಮಾಡುದ್ರಿ, ನಾವೇನ್ ನಿಮ್ಗೈತಿ ಶ್ರೀಮಂತ್ರ? ಅವ್ರು ಕೇಳಿದಷ್ಟು ರೊಕ್ಕ ಕೊಟ್ಟು ಹೇಳಿದಂಗ್ ಮಾಡ್ಲಿಕ್ಕೆ. ಆದ್ರೂ ನೀವು ಹೆಂಡತಿನ ಇಷ್ಟು ಬೇಗ ಕಳ್ಕೊಳ್ಬಾರ್ದು. ನೋಡಿ, ನಿಮ್ ಹೆಂಡತಿ ಆಟೋಪೇಷನ್ಗೆ ಎಷ್ಟೇ ಖರ್ಚಾಗಲಿ ಆ ದುಡ್ಡನ್ನ ನಾನು ಕೊಡ್ತೇನೆ. ಸರ, ಎಂತ ದೊಡ್ಡ ಮಾತಾಡಿದ್ರಿ. ನನಗೊಬ್ಬರು ಪರಿಚಯದ ಸರ್ಜನ್ ಇದ್ದಾರೆ, ಅವರಿಗೆ ಫೋನ್ ಮಾಡಿ ಇಮಿಡಿಯೇಟ್ ನಿಮ್ ವಿಷಯ ಪ್ರಸ್ತಾಪ ಮಾಡ್ತೇನೆ. ಹಲೋ ಡಾಕ್ಟರ್ ಮಂದಾಕಿನಿ, ಐ ಆಮ್ ಬಿಲ್ಡರ್ ಬ್ರಿಜೇಶ್. ಅದು ವಿಷಯ ಏನ್ ಗೊತ್ತಾ, ನಮ್ ಕ್ಲೀನರ್ ಹೆಂಡತಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಅವ್ರು ಯಾವ್ದೋ ಹಾಸ್ಪಿಟಲ್ಗೆ ತೋರಿಸಿದಾಗ ಅಲ್ಲಿ ಹಾರ್ಟ್ ಟ್ರಾನ್ಸ್ಮಿಷನ್ ಮಾಡ್ಬೇಕಂತ ಅಂದ್ರಂತೆ. ಅದಕ್ಕೆ ನನಗೆ ಪರಿಚಯದ ಒಬ್ರು ಸರ್ಜನ್ ಇದ್ದಾರೆ ಅಂತೇಳಿ ನಿಮ್ಮ ಹೆಸರು ಹೇಳಿದೆ. ಏನ
ಹಾರ್ಟ್ ಚೆಕ್ ಮಾಡ್ಬೇಕಾ ಶೂರ್ ಚೆಕ್ ಮಾಡ್ಕೊಳ್ಳಿ. ಈಗ ಅವ್ರಿಗೊಂದು ಒಳ್ಳೆ ಹಾರ್ಟ್ ಹಾಕಿ, ಯಾವ್ದು ಸಿಗ್ಲಿಲ್ಲ ಅಂದ್ರೆ ನಿಮ್ದೇ ಹಾರ್ಟ್ ಹಾಕಿ, ಆಮೇಲೆ ಸಿಕ್ಕಿದ ಮೇಲೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ನಾನು ಹೇಳ್ತಿರೋದು ಏನಂದ್ರೆ ನಿಮ್ ಹಾಸ್ಪಿಟಲ್ ನಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಹಾರ್ಟ್ ನೋಡಿ ಹಾಕಿ ಅಂತ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ಓಕೆ, ಹಾಗಾದ್ರೆ ನಮ್ ಕ್ಲೀನರ್ ಹೆಂಡತಿನ ಕಳಿಸ್ತೀನಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು. ಕೂಲ್. ನೋಡಪ್ಪ, ಎಲ್ಲ ವಿಷಯ ತಿಳಿಸಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ತಾರೆ. ಹೆಂಡತಿನ ಕರ್ಕೊಂಡು ಹೋಗು, ಯಾವುದೇ ಕಾರಣಕ್ಕೆ ದುಡ್ಡು ಕೊಡ್ಬೇಡ. ತಗೋ, ಇದವ್ರ ಅಡ್ರೆಸ್. ಸಾಹೇಬ್ರ ನೀವು ಮನುಷ್ಯರಲ್ರಿ, ನಮ್ ಪಾಲಿನ ದೇವ್ರ. ನೋಡ್ ಇದೇ ನನಗಾಗಲ್ಲ. ಆದಷ್ಟು ಬೇಗ ಹೋಗಿ ನೀನ್ ಹೆಂಡತಿ ಆರೋಗ್ಯ ನೋಡ್ಕೊ. ಆಯ್ತ್ರಿ ಸಾಹೇಬ್ರ, ನಾ ಬರ್ತೀನಿ. ಓಕೆ. ಬುಸು, ಸ್ವಲ್ಪ ಹೊತ್ತು ನೀನು ಇಲ್ಲೇ ಇದ್ದು ಎಲ್ಲ ಕೆಲಸ ನೋಡ್ಕೊ. ನನಗೊಂದು ಬೇರೆ ಮೀಟಿಂಗ್ ಇದೆ, ನಾನು ಆ ಬೆನ್ಸ್ ತಗೊಂಡು ಹೋಗ್ತೀನಿ, ನೀನು ಇದ್ರಲ್ಲಿ ಬಾ. ಓಕೆ ಬಾಸ್. ಮೇಡಮ್, ಬಾಸ್ ಹೊಟ್ಟೋದ್ರ? ಹೌದು, ಈಗ ತಾನಿಗೆ ಹೋದ್ರು. ಅಯ್ಯೋ, ಅವ್ರಿಗೆ ಕ್ಯಾಶ್ ಕೊಡ್ಬೇಕಾಯ್ತಲ್ಲ. ಪರವಾಗಿಲ್ಲ ಬಿಡಿ, ಹೋಗೋವಾಗ ನಾನೇ ತಗೊಂಡ್ ಹೋಗ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ನಿಂಗರಾಜು ಅಂತ. ಇದೇ ಪಕ್ಕದ ಬರ್ಬಾದ್ ಬಡಾವಣೆಯಲ್ಲಿ 6ನೇ ಕ್ರಾಸ್ ಹತ್ರ ನನ್ನ ಮನೆ ಇದೆ. ಏನಾಗ್ಬೇಕಿತ್ತು? ಇಷ್ಟೊತ್ತು ಬಿಲ್ಡರ್ ಬ್ರಿಜೇಶ್ ಇದ್ರಲ್ಲ, ಹೌದು, ಅವ್ರು ನಮ್ ಬಾಸೆ. ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಅವ್ರ ಬಗ್ಗೆ ನಾನ್ ಹೇಳೋದ್ ಏನಿದೆ ರೀ, ಅವತ್ತು ಸತ್ಯ ಹರಿಶ್ಚಂದ್ರ ಸಿನಿಮಾನ ಟೆಂಟ್ ಅಲ್ಲಿ ನೋಡಿದ್ದೆ. ಇವತ್ತು ಸತ್ಯ ಹರಿಶ್ಚಂದ್ರ ನಮ್ ಫ್ರಂಟ್ ಅಲ್ಲಿ ಇದಾರೆ ಅಂದ್ರೆ ಅದ್ ನಮ್ ಬ್ರಿಜೇಶ್ ಸರ್. ನಾನು ಸುಮಾರು ಹೊತ್ತು ಗಮನಿಸ್ದೆ, ದೊಡ್ಡ ವ್ಯಕ್ತಿ ಸರ್. ವ್ಯಕ್ತಿ ಸಿಂಪಲ್, ಆದ್ರೆ ಮನಸ್ಸು ತುಂಬಾ ದೊಡ್ಡದು. ನಾನ್ ಬೆಂಗಳೂರು ಬಂದಾಗ ಬರೀ 10,000 ದುಡಿತಿದ್ದೆ, ಆದ್ರೆ ಇವತ್ತು ಅವ್ರ ಜೊತೆ ಸೇರಿ 10 ಕೋಟಿ ಒಡಿ ಆಗಿದ್ದೀನಿ. ಅದೀಗ ಸರ್ ನನ್ನನ್ನ ಪಾರ್ಟ್ನರ್ ಆಗಿ ಸೇರಿಸ್ಕೊಂಡ್ರು, ಬಿಸ್ನೆಸ್ ನ ಇಂಪ್ರೂವ್ ಮಾಡ್ತಾ ಹೋದ್ರು. ಅವಾಗಿಂದ ಸಂಪಾದನೆ ಮೇಲೆ ಸಂಪಾದನೆ ಮಾಡ್ತಾ ಇದ್ದೀನಿ. ಸರ್, ನನ್ಗೆ ಅವ್ರ ಪರಿಚಯ ಮಾಡಿಸ್ಕೊಡಿ ಸರ್. ಪರಿಚಯ ತಾನೆ ಮಾಡ್ತಾನೆ ಬಿಡ್ರಿ. ಏನು, ನೀವು ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕಾ? ಹೌದು ಸರ್, ನನ್ನ ಹತ್ರ ಸುಮಾರು ದುಡ್ಡಿದೆ, ಅವ್ರ ಜೊತೆ ಸೇರಿ ಒಂದಷ್ಟು ಹಣ ಸಂಪಾದನೆ ಮಾಡೋಣ ಅಂತ. ಒಂದಷ್ಟು ಅಲ್ಲ, 10ರಷ್ಟು ಆಗೋದ್ರ ಡೌಟೇ ಇಲ್ಲ. ಮತ್ತೆ ಯಾವಾಗ ಪರಿಚಯ ಮಾಡಿಸ್ತೀರಾ ಸರ್? ನಾಳೆ. ಓಕೆ ಸರ್. ಇಲ್ಲಮ್ಮ, ಬ್ರಿಜೇಶ್ ಸರ್ ಇಲ್ವಾ? ಸಾರು ಸಾರಲ್ಲ, ಬೇಡ, ಸರ್ನ ಕರೀರಿ. ನಾನ್ ಹೇಳಿದ ಅದನ್ನೇ ಸಾರು. ನಿಮ್ ಬಾಸ್ ಇಲ್ಲಮ್ಮ? ಅವ್ರು ಇನ್ನ ಬಂದಿಲ್ಲ, ಇನ್ನೇನ್ ಬರ್ಬೋದು. ನೀವು ಕುತ್ಕೊಳ್ಳಿ. ಕುಡಿಯೋಕೆ ಏನ್ ತಗೋತೀರಾ? ಏನಾದ್ರು ಸರಿ ನಮ್ಮ. ಹಾಗಾದ್ರೆ ನೀರ್ ತಗೊಂಡ್ಬರ್ತೀನಿ. ಇದ್ಯಾರು ಹಿಂಗ್ ಮಾತಾಡ್ತಾರಲ್ಲ? ಅವಳು ಈ ಮನೆ ಕೆಲಸದವಳು. ಅಲ್ಲ, ನಿಮ್ ಬಾಸು ಅಷ್ಟೊಂದು ಶ್ರೀಮಂತರು, ಇಷ್ಟು ಚಿಕ್ಕ ಮನೇಲಿದ್ದಾರ? ಇದು ನಮ್ ಬಾಸ್ ಮನೆ ಅಂತ ನಿಮ್ಗೆ ಯಾರು ಹೇಳ್ದವ್ರು? ನೀವೇನಾದ್ರೂ ಆ ಮನೇಲಿ ಕಾಲಿಟ್ರೆ ಜಾರ್ ಬಿದ್ಬಿಡ್ತೀರಾ. ಮತ್ತೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಜಾರ್ ಬೀಳ್ಬಾರ್ದು ಅಂತ. ಇವತ್ತು ಶುಕ್ರವಾರ ಅಲ್ವಾ, ಪ್ರತಿ ಶುಕ್ರವಾರ ನಮ್ ಬಾಸು ಇದೇ ಮನೇಲಿ ಇರ್ತಾರೆ. ಯಾಕಂದ್ರೆ ಈ ಮನೆ ಅವ್ರಿಗೆ ಲಕ್ಕಿ ಮನೆ. ಲಕ್ಕಿ ಮನೆನಾ? ಹೌದು, ಇದೇ ಮನೇಲಿ ಮೊದಲು ಅವರು ಗಾರ್ಮೆಂಟ್ಸ್ ನಡೆಸ್ತಿದ್ರು. ಅದರಿಂದನೇ ತಾನೇ ಅವ್ರು ಇಷ್ಟೋ ಶ್ರೀಮಂತರಾಗಿರೋದು. ಆ ಸೆಂಟಿಮೆಂಟ್ ಗೋಸ್ಕರನೇ ಈ ಮನೆನ ಯಾರಿಗೂ ಮಾರದೆ ಅವ್ರ ಜೊತೆ ಕೆಲಸ ಮಾಡೋರ್ಗೆ ವಾಸ ಮಾಡಕ್ ಬಿಟ್ಟಿದ್ದಾರೆ. ಹೌದಾ? ಹೌದು ಸಾರು, ನಮ್ ಬಾಸು ಧರ್ಮರಾಯ. ಅದಕ್ಕೆ ಯಾರ್ ಏನೇ ಕೇಳಿದ್ರು ಇಲ್ಲ ಅಂದೆ ಎತ್ ಕೊಡ್ತಾ ಇರ್ತಾರೆ. ಏನು ನನ್ನ ವಿಷಯ ಮಾತಾಡ್ತಾ ಇದ್ದೀರಾ? ಬಾಸ್, ನಿಮ್ ಬಗ್ಗೆನೇ ತಿಳಿ ಹೇಳ್ತಿದ್ದೆ. ಇವ್ರು ನಿಂಗರಾಜು ಅಂತ, ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಏನು ವಿಷಯ? ಬಾಸ್, ಅದೇನಂದ್ರೆ ಇಷ್ಟಾಗಿದೆ ಬಾಸ್. ಏನು, ಬಿಸ್ನೆಸ್ ಪಾರ್ಟ್ನರ್ ಆಗ್ಯಾ? ಎಷ್ಟು ದುಡ್ಡು ತಂದಿದ್ದೀರಾ? 5 ಲಕ್ಷ ತಂದಿದ್ದೀನಿ ಮೇಡಮ್. 5 ಲಕ್ಷ ನಮ್ ಬಾಸ್ ಒಂದೇ ದಿನದಲ್ಲಿ ಖರ್ಚು ಮಾಡಿ ಬಿಸಾಕ್ತಾರೆ. ಮೇಡಮ್, ನನ್ನ ಹತ್ರ 2 ಕೋಟಿ ರೂಪಾಯಿ ಪ್ರಾಪರ್ಟಿ ಇದೆ. ಸದ್ಯದ ಇನ್ವೆಸ್ಟ್ಮೆಂಟ್ ಅಂತ 5 ಲಕ್ಷ ತಂದಿದ್ದೀನಿ ಮೇಡಮ್. ಆದ್ರೂ 5 ಲಕ್ಷ ಬೂಸು, ಬಾಸು ಆ ಥರ ಎಲ್ಲ ಮಾತಾಡಬಾರ್ದು. ನೀವು ಕ್ಯಾಶ್ ಕೊಟ್ಟಿರಿ, ನಾನು ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಇದೆ, ನಾಳೆ ಅಗ್ರಿಮೆಂಟ್ ಮಾಡೋಣ. ಓಕೆ, ದುಡ್ಡು ಕೊಡಿ. ನಾಳೆ ಎಷ್ಟೊತ್ತಿಗೆ ಮೇಡಮ್ ಅಗ್ರಿಮೆಂಟ್? ನಾಳೆ 10:30 ಮೇಲೆ ಯಾವ ಟೈಮ್ ಬಂದ್ರು ಸರಿ. ದುಡ್ಡೆಲ್ಲ ಕರೆಕ್ಟ್ ಆಗಿದೆ ತಾನೆ? 1 ರೂಪಾಯಿನೂ ಕಡಿಮೆ ಇಲ್ಲ ಮೇಡಮ್. 1 ರೂಪಾಯಿ ಕಡಿಮೆ ಇದ್ರೆ ನಾನೇ ಹಾಕೋತೀನಿ ಬಿಡಿ, ನೀವೇನು ಹೋಗ್ಬೋದು. ಇದು ಹುಷಾರ ಗಿಡ ಗೊತ್ತು ಬಿಡ. ಬೇಡ ಗಿಡ ಅಂದ್ರೆ ಬಾಯಿ ಮೇಲೆ ಹೊಡಿತನು. ಜಲದುರ್ಗೆ ನೋಡಿ ಮಾರೇಗೌಡ್ರೆ, ನೀವು ನಿಂಗರಾಜ್ ಕೊಟ್ಟಿದ್ದು 2.5 ಲಕ್ಷ, ಆದ್ರೆ ನಾವು 5 ಲಕ್ಷ ವಸೂಲಿ ಮಾಡಿದ್ದೀವಿ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೊಡದೆ ಆಟ ಆಡ್ಸೋಕೆ 2.5 ಲಕ್ಷ ಎಕ್ಸ್ಟ್ರಾ ವಸೂಲಿ ಮಾಡಿದ್ದೀವಿ. ಆದ್ರೂ ನನ್ಗೆ ಅಷ್ಟು ಬೇಡ, 2.5 ಲಕ್ಷ ಮಾತ್ರ ಕೊಡಿ. ಏನ್ ನಿಯತ್ರಿ, ಯಾವತ್ತ 2.5 ಲಕ್ಷ ರೂಪಾಯಿ ಕೊಟ್ಟಿರಿ. ಅದು ಅವತ್ತಿನ ಕಾಲದಾಗ ಎಷ್ಟು ಬೆಲೆ ಬಾಳ್ತಿತ್ತೋ ಯಾರಿಗ ಗೊತ್ತು. ಆದ್ರೆ ಈಗ ಬರೀ 2.5 ಲಕ್ಷ ರೂಪಾಯಿ ಅಷ್ಟ, ಅದಕ್ಕೆ ಎಕ್ಸ್ಟ್ರಾ ವಸೂಲಿ ಮಾಡ್ಕೊಟ್ಟಿವ್ರಿ. ಸುಮ್ಮನೆ ತಗೋರಲ್ಲ. ಆದ್ರೂ ಕೂಡ ಎಲ್ಲ ಬೋದ್ರು ಕೂಡ ಎಲ್ಲ ಮೋಸ ಮಾಡಿದವರಿಗೆ ಮೋಸ ಮಾಡೋದ್ರಲ್ಲಿ ತಪ್ಪಿಲ್ಲಲ್ಲ. ನೀವು ತಗೊಳ್ಳಿ ಮಾರ್ರೆ. ನನ್ನಿಂದ ನಿಮ್ಗೆಲ್ಲ ಎಷ್ಟು ಕಷ್ಟ ಆಯ್ತು. ನಿಮ್ಮಂತ ಒಳ್ಳೆಯವ್ರಿಗೆ ಹೆಲ್ಪ್ ಆಗೋದಾದ್ರೆ ನಮಗ್ ತೊಂದ್ರೆ ಆದ್ರೂ ಚಿಂತೆ ಇಲ್ಲ, ಆರಾಮಾಗಿ ತಗೊಳ್ಳಿ. ಸರಿ ಕಣವ.
ನಾ ಬರ್ತೀನಿ, ನಮಸ್ಕಾರ. ಏನ್ರಿ ಸ್ವಾಮಿ ದುಡ್ಡು ಸಿಕ್ಕ ತಕ್ಷಣ ಬರ್ತೀನಿ ಅಂತ ಹೋಗ್ತಿದ್ದೀರಾ? ಯಪ್ಪ ಟಿಎಂ ದಕ್ಷಿಣ ಮೂರ್ತಿ ಅಲ್ಲಣ್ಣ, ಫೇಸ್ಬುಕ್ ಮಂಜ FM. ಮಾವಣ ಬಿಡ್ಲೆ, ಅವ್ರಿಗೆ ಬರೋ ರೊಕ್ಕ ಅವ್ರಿಗೆ ಬಂದ್ಮೇಲೆ ಇಲ್ಲಿ ಅವ್ರೇನ್ ಮಾಡ್ತಾರ್ಲಿ? ಅಲ್ಲಣ್ಣ, ಇವ್ರಿಗೆ ಹೊಟ್ಟೋದ್ರೆ ನಾಳೆ ದುಡ್ಡು ಕೊಟ್ಟವ್ರು ಬಂದು ಕೇಳಿದ್ರೆ ಏನಂತೀರಾ? ಹೌದಲ್ಲ, ಈ ವಿಚಾರ ನಾನ್ ತಲೆಗ್ ಬರಲಿಲ್ಲ ನೋಡು. ನಾನ್ ಅದಕ್ಕೆ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೇನೆ, ನಿಮ್ಗೆ ಹೇಳಿಲ್ಲ ಅಷ್ಟೇ. ಅದೇನು ಯೋಚನೆ ಮಾಡಿದ್ಯೋ? ಬನ್ನಿ ವಿಜಯ್ ಸರ್, ವಿಜಯ್ ಸರ್, ಇಲ್ಲಿದ್ದೀಯಾ? ಯಾಕೆ ಇರಬಾರ್ದಾಗಿತ್ತೇನು? ನೀ ಎಲ್ಲಿದ್ರು ನನಗೇನ್ ಬಿಡು. ವಿಜಯ್ ಸರ್, ವಿಜಯ್ ಸರ್, ಅದೇ ನನ್ನ ಹತ್ರ 2.5 ಲಕ್ಷ ರೂಪಾಯಿ ಇಸ್ಕೊಂಡು ಇಷ್ಟೊಂದು ಶ್ರೀಮಂತ ಆಗಿದೆಯಲ್ಲ, ಇವನ್ ದುಡ್ಡು ನನಗೆ ಹಾಕ್ಬೇಕು ಅಂತ ನನ್ನ 2.5 ಲಕ್ಷ ವಾಪಸ್ ಕೊಡುತ್ತಾನೆ. ನೀನ್ ಕೇಳಿದ ತಕ್ಷಣ ಕೊಡೋದಕ್ಕೆ ನಾನು ನಿಂತರ ಗುಗ್ಗುವಲ್ಲ. ಲೇ 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 ದೇವ್ರು ನಿಂಗೆ ಒಳ್ಳೇದ್ ಮಾಡಲ್ಲ ಕಣ. ದೇವ್ರು ಒಳ್ಳೇದ್ ಮಾಡೋದು ನನ್ನಂತೆ ಅವ್ರಿಗೇನೆ. ದುಡ್ಡು ಕೊಟ್ಟಿದ್ದೀನಿ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ತಲ್ಲ, ಅದೇನ್ ದುಡ್ಡು ಬಂದ್ಬಿಡ್ತಾ? ಇಲ್ವಲ್ಲ, ಲಾಯರ್ಗೆ 5,000 ರೂಪಾಯಿ ಫೀಸ್ ಬಿಸಾಕ್ತೆ, ಕೇಸೆ ಕಲಾಸು. ಹೀಗೆ ಎಷ್ಟು ಮನೆ ಮುರಿದಿದ್ಯೋ ಏನೋ. ಅದೆಲ್ಲ ನೀನು ಬೇಕಾಗಿಲ್ಲ ನೋಡು. ಇನ್ ಮುಂದೆ ದುಡ್ಡು ಕೊಡ್ಬೇಕಾದ್ರೆ ಕಾಗದ ಪತ್ರ ಮಾಡಿಸ್ಕೊಡು, ಇಲ್ಲ ಅಂದ್ರೆ ನನ್ನಂತವ್ರು ಯಾಮಾಸೋರು ತುಂಬಾ ಜನ ಇರ್ತಾರೆ. ಲಿಂಗರಾಜು, ನಾನು ನಿನ್ ಕೊಟ್ಟರು 2 ಲಕ್ಷ ಜೊತೆಗೆ ಬಡ್ಡಿ ಸೇರಿಸಿ 5 ಲಕ್ಷ ರೂಪಾಯಿ ನನಗೆ ವಾಪಸ್ ಬಂದಾಯ್ತು. ಅದು ನಿನ್ನಿಂದ. ನನ್ನಿಂದನ? ಅದ್ಯಾರು ಕೊಟ್ರಪ್ಪ? ಇಷ್ಟೊತ್ತು ಬಡ್ಕೋತಿದ್ಯಲ್ಲ, ಬ್ರಿಜೇಶ್ ಸರ್ ಅಂತ, ಅವರೇ ಕೊಟ್ಟಿದ್ದು. ಅವ್ರು ಕೊಟ್ರ? ಹೋಗ್ಲಿ ಬಿಡು, ನನಗೆ ಅವ್ರ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗೋದು ಮುಖ್ಯ. ಇನ್ನೆಲ್ಲಿಯ ಬಿಸ್ನೆಸ್ ಪಾರ್ಟ್ನರ? ನೀನು ಕೊಟ್ಟಿರುವ 5 ಲಕ್ಷವನ್ನು ನಾವು ಆಲ್ರೆಡಿ ಇವರಿಗೆ ಕೊಟ್ಟಾಯ್ತು. ಏನ್ರಿ ಮಾತಾಡ್ತಾ ಇದ್ದೀರಿ? ಯಾರು ನೀವೆಲ್ಲ? ನಾನೇ ಬಿಲ್ಡರ್ ಬ್ರಿಜೇಶ್. ನಾ ಇವ್ರ ಭುವನ ಸುಂದರಿ. ನಾನು ಲಾರಿ ಡ್ರೈವರ್. ನಾನು ಲಾರಿ ಕ್ಲೀನರ್. ನಾನು ಮನೆ ಕೆಲ್ಸದವಳು. ನಾನು ನಿಮ್ಮ ಹತ್ರ ಫೈನಾನ್ಸ್ ತಗೊಂಡ ಫೈನಾನ್ಷಿಯರ್. ಅದೆಲ್ಲ ನೀವೇನಾ? ಹೌದಾ? ಅಲ್ಲ ಡೋಂಗಿ, ನೀನು ಇವ್ರ ಹತ್ರ 2.5 ಲಕ್ಷ ತಗೊಂಡು ಮೋಸ ಮಾಡಿದ ಇವರು ನಮ್ಮ ಹತ್ರ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ವೇಷ ಬದಲಾಯಿಸಿಕೊಂಡು ನಿನ್ನ ಹತ್ರ 5 ಲಕ್ಷ ಪಿಂಕಿಸಿದೆವು. ಹೌದಾ? ಹೌದ್ರಿ, ನಾವೆಲ್ಲರೂ ಒಂದೇ ವಠಾರದವ್ರಿ. ಇಲ್ಲಿ ಯಾರು ಫೈನಾನ್ಸರು ಇಲ್ಲ, ಬಿಲ್ಡರು ಇಲ್ಲ. ಇನ್ ಮುಂದರ ಇಂತ ಅಮಾಯಕರಿಗೆ ಮೋಸ ಮಾಡ್ಬಿಟ್ಟ ನಿಯತ್ತಾಗಿ ಬದುಕೂತ್ ಕಲೀರಿ. ಕಲಿತೀನ್ರಿ, ಬರೀ ನಾನ್ ಕಲಿದಲ್ಲ, ನಿಮ್ಗೂ ಪಾಠ ಕಲಿಸ್ತೇನೆ. ನಮಗೆಂತ ಕಲಿಸ್ತೀರ ಸ್ಟೆಪ್ಪು? ಈ ರೀತಿ ಆಗ್ಬಹುದು ಅಂತ ನಾನ್ ನಿಮ್ಗೆ ದುಡ್ಡು ಕೊಟ್ಟದನ್ನ ಜೇಬ್ನಲ್ಲಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡೆ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ. ಹೌದು, ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ. ಯಾಕೆಲ್ರು ಗಾಬರಿ ಆಗ್ತಿದ್ದೀರಾ? ರೇ ನಿಂಗರಾಜ್ ಅವ್ರೆ, ನೀವೀ ಕೊಟ್ಟಿರೋದು ಬರೀ 5 ಲಕ್ಷ, ಆದ್ರೆ ನೀವು 10 ವರ್ಷದ ಹಿಂದೆ ತಗೊಂಡಿರೋದು 2.5 ಲಕ್ಷ. ಅಲ್ಲಿಂದ ಇಲ್ಲಿ ತನಕ ಬ್ಯಾಂಕ್ ಇಂಟ್ರೆಸ್ಟ್ ಅಂತ ಲೆಕ್ಕ ಹಾಕೋದಾದ್ರೆ 1 to 3 ಆಗತ್ತೆ. ಸೊ ನೀವೇ ಇನ್ನು 2.5 ಲಕ್ಷ ಕೊಡ್ಬೇಕು. ಅಪ್ಪ ಬುದ್ಧಿವಂತ, ನಾನ್ ಕೊಟ್ಟಿರೋದಕ್ಕೆ ರೆಕಾರ್ಡ್ ಇದೆ, ಮಾರೇಗೌಡರು ಕೊಟ್ಟಿರೋದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಇಲ್ಲದೆ ವ್ಯವಹಾರ ಮಾಡೋದಕ್ಕೆ ನಾವೇನ್ ಮಾರೇಗೌಡ್ರ ತರ ಮುಗ್ದರಲ್ಲ. ನಿಮ್ ಬಾಯಿಲಿ ಇಂತ ಮಾತು ಬರ್ಬೋದು, ನಾಳೆ ದಿನ ಕೋರ್ಟು ಕೇಸು ಅಂತ ಹೋದ್ರೆ ಬೇಕಾಗುತ್ತೆ ಅಂತಾನೆ ನೀವು ಬಂದು ಮಾರೇಗೌಡ್ರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಇಲ್ಲ ಅಂದಿದ್ದನ್ನ ಏನೋ ಕತ್ ಕೇಳಿಸ್ಕೊಂಡ್ರ? ಬರೀ ಕೇಳಿಸ್ಕೊಳ್ಳೋದಲ್ಲ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದೀವಿ. ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಅರೆಸ್ಟ್ ಮಾಡಿಸ್ತೀವಿ.